ನಮಸ್ಕಾರ ವೀಕ್ಷಕರೇ. ಹೆಣ್ಣು ಸಂಸಾರದ ಕಣ್ಣು, ಜಗತ್ತಿನ ಶಕ್ತಿ. ಆಕೆ ಇಲ್ಲದೆ ಸಂಸಾರ ನಡೆಯಲು ಸಾಧ್ಯವಿಲ್ಲ. ಹಾಗೆ ರೈತ ದೇಶದ ಬೆನ್ನೆಲುಬು, ಇಡೀ ಜಗತ್ತಿಗೆ ಅನ್ನದಾತನಾಗಿದ್ದಾನೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬಂತೆ ಹೆಣ್ಣು ಮಕ್ಕಳು ಸಹ ಕೃಷಿಯಲ್ಲಿ ತೊಡಗಿಕೊಂಡಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಇವೆ. ಹಾಗೆ ಈ ಕೃಷಿಯಲ್ಲಿ ವಿಶೇಷ ಸಾಧನೆ ಮಾಡಿದಂತಹ ಶ್ರೀಮತಿ ಶಿವಮ್ಮನವರ ಪರಿಚಯವನ್ನು ನಾವು ಈ ಸಂಚಿಕೆಯಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಶಿವಮೊಗ್ಗ ನಗರದ ಸಮೀಪದಲ್ಲಿರುವ ದುಮ್ಮಳ್ಳಿ ಶಿವಮ್ಮ ಎಂದೇ ಖ್ಯಾತರಾಗಿರುವ ಮಹಿಳೆ ಪ್ರಗತಿಪರ ರೈತ ಮಹಿಳೆಯಾಗಿದ್ದು, ಸಾವಯವ ಕೃಷಿ, ಬಾಸುಮತಿ ಅಕ್ಕಿ ಬೆಳೆಯುವುದರಲ್ಲಿ ಹಾಗೂ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಅವರು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಅವರ ಒಂದು ಪರಿಚಯವನ್ನು ಈ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ಳೋಣ. ಹುಟ್ಟುತ್ತಾ ಅಜ್ಜಂಪುರದಲ್ಲಿ ಅವರು ರೈತ ಕುಟುಂಬದಲ್ಲಿ ಜನಿಸಿ ಪುಟ್ಟಪ್ಪ ಮತ್ತು ಸಿದ್ದಮ್ಮನವರ ಮಗಳಾಗಿ ಜನಿಸಿ ಹೊಲ ಗದ್ದೆ ತೋಟಗಳಲ್ಲಿ ಆಟವಾಡ್ತಾ ಕೆಲಸ ಮಾಡ್ತಾ ಬೆಳೆದಂಥ ಮಣ್ಣಿನ ಮಗಳು. ಹಾಗೆ ವಯಸ್ಸಿಗೆ ಬಂದಾಗ ಶಿವಮೊಗ್ಗ ನಗರದ ಸಮೀಪ ಇರುವ ದುಮ್ಮಳ್ಳಿಯ ಚನ್ನಬಸಪ್ಪನವರಿಗೆ ಮದುವೆ ಮಾಡಿಕೊಡ್ತಾರೆ ಅವ್ರ ತಂದೆ ತಾಯಿ. ದುರದೃಷ್ಟವಶಾತ್ 1 ತಿಂಗಳೊಳಗೆ ಅವರು ಪತಿಯನ್ನು ಕಳೆದುಕೊಂಡು ವೈಧವ್ಯ ಪ್ರಾಪ್ತಿಯಾಗುತ್ತೆ. ಅವರು ಪರಿಸ್ಥಿತಿಗೆ ಅಂಜದೆ, ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳದೆ, ಯಾವುದೇ ರೀತಿಯ ಕಷ್ಟಗಳು ಬಂದರೂ ಸಹ ಅದಕ್ಕೆ ಧೃತಿಗೆಡದೆ ರಂಟೆ ಕುಂಟೆಗಳನ್ನು ಹೊತ್ತು ಹೊಲ ಗದ್ದೆ ತೋಟಗಳ ಕಡೆಗೆ ಮುಖ ಮಾಡ್ತಾರೆ. ಅವರೆಂದೂ ಸಹ ಹಿಂದೆ ಸರಿದವರಲ್ಲ. ಎಂಥದೇ ಕಷ್ಟ ಬರಲಿ ನಾನು ಕೃಷಿಯನ್ನು ಒಪ್ಕೋಬೇಕು ಅಂಥೇಳಿ ತಮ್ಮ ಗಂಡನ 2.5 ಎಕರೆ ತೋಟವೇ ಅವರಿಗೆ ಸಂಗಾತಿಯಾಗಿ ಅವರಿಗೆ ಆಧಾರವಾಗಿ ಜೀವನದಲ್ಲಿ ಬಂತು. ತದನಂತರದಲ್ಲಿ ಅವರು ಅದರಲ್ಲಿ ಹಿಂದೆ ಸರಿದೆ ಅದನ್ನು ಚಾಲೆಂಜಿಗಾಗಿ ತಗೊಂಡು ಯಾವ ರೀತಿ ಕೃಷಿಯಲ್ಲಿ ಅವರು ಸಾಧನೆಯನ್ನು ಮಾಡಿದರು ಅಂತ ತಿಳ್ಕೊಳ್ಳುವಂಥ ಸಮಯ ಈಗಿದೆ. ಮಹಿಳೆ ಶಿಕ್ಷಣದ ಜೊತೆಗೆ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅನ್ನೋ ಒಂದು ಆಶಯವನ್ನು ಇಟ್ಟುಕೊಂಡಂಥ ಶಿವಮ್ಮನವರು ಓದಿದ್ದು ಕೇವಲ 2ನೇ ತರಗತಿ. ಅಂಥ ಒಬ್ಬ ಮಹಿಳೆ, ಧೀಮಂತ ಮಹಿಳೆಯನ್ನು ಈ ದಿನ ನಾವು ಪರಿಚಯ ಮಾಡ್ಕೊಳ್ಳೋಣ. ಶಿವಮ್ಮನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶಿವಮ್ಮನವರೇ, ನೀವು ಕೃಷಿಯನ್ನು ಯಾವ ರೀತಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ? ಅಂದರೆ ನೀವು ಕೃಷಿ ಕುಟುಂಬದಲ್ಲೇ ಬೆಳೆದು ಬಂದವರು, ಮದುವೆ ಮಾಡಿಕೊಟ್ಟಿದ್ದು ಸಹ ಕೃಷಿ ಕುಟುಂಬ, ರೈತಾಪಿ ಕುಟುಂಬ. ಪತಿಯವರ ನಂತರ ನೀವು ಹೇಗೆ ಈ ಕೃಷಿಯಲ್ಲಿ ನೀವು ತೊಡಕೊಂಡ್ರಿ? ಅಲ್ಲ, ನಮ್ಮ ಮೊದಲಿಂದಲೂ ನಾವು ರೈತರ ಮನೆಗೆ ನಾವು ಹುಟ್ಟಿದಾರೆ. ನಾವು ಅಲ್ಲ ಬಯಲುಸೀಮೆನವರು ಅಜ್ಜಂಪುರ ಹಳ್ಳಿ ಅಂತೇಳಿ. ಹಂಗಾಗಿ ನಮಗೆ ಇದೇನು ಅಲ್ಲ ಕಷ್ಟ ಇತ್ತು, ಯಾವುದಕ್ಕೂ ನಾವು ಹಿಂಜರಿಲಿಲ್ಲ. ನಮಗೆ ಬೇಷ ಹೊಡೆಯೋದು, ಗಾಡಿ ಹೊಡೆಯೋದು ಅದೆಲ್ಲ ಮೊದಲಿಂದಲೂ ಅಭ್ಯಾಸ, ಎಡೆಕುಂಟೆ ಹೊಡೆಯೋದೆಲ್ಲ ಅಭ್ಯಾಸ ಆಗ್ಬಿಡುತ್ತೆ ನಮಗೆ. ಹಂಗಾಗಿ ರೈತರ ಕುಟುಂಬ ಮತ್ತು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರು. ನಮ್ಮ ಅಪ್ಪಾಜಿ ದೂಲು ಸಂಬಂಧ ಅಂತೇಳಿ. ನಮ್ಮ ಯಜಮಾನರು ಹೋದ್ಮೇಲೆ ನಾವು ಯಾವತ್ತೂ ಸ್ವಲ್ಪ ಕಷ್ಟ ಆಯ್ತು. ಕಷ್ಟ ಆದರೆ ನಾವು ಮತ್ತೆ ವಾಪಸ್ ನಾವು ತವ್ರ ಮನೆಗೆ ಹೋಗಲಿಲ್ಲ. ಕಷ್ಟನ ಸುಖನ ನಾವು ಭೂಮಿ ತಾಯಿನ ನಂಬ್ಕೊಂಡು ಜೀವನ ಮಾಡಿದ್ದೀವಿ. ಮೊದಲಿಗೆಲ್ಲ ಕಬ್ಬು ಬೆಳೆಯೋರು, ಆಮೇಲೆ ಭತ್ತ ಬೆಳೆದು, ಆಮೇಲೆ ಬಾಸುಮತಿ ಭತ್ತ ಬೆಳೆದೆ, ಸೋನ ಮಸೂರಿ ಭತ್ತ ಬೆಳೆದೆ. ಅವಾಗೆಲ್ಲ ರೇಟ್ ಅವಾಗೆಲ್ಲ ಕಡಿಮೆ ಇತ್ತು, ಕಷ್ಟ ಇತ್ತು ಅವಾಗ ಜೀವನ. ಅವಾಗ ನಾನು 70ನೇ ಇಸ್ವಿಗೆ ಒಂದು ಟನ್ನಿಗೆ 6 ರೂಪಾಯಿ ಇತ್ತು ಕಬ್ಬು ಕಡಿಯೋಕ್ಕೆ ಕೂಲಿ. 150 ರೂಪಾಯಿ ಒಂದು ಟನ್ನಿಗೆ ಕಬ್ಬು ದುಡ್ಡು ಅವಾಗ ಬೆಲೆ. ನೀವು ಎಷ್ಟು ಟನ್ ಕಬ್ಬು ಬೆಳೆದಿದ್ರಿ ಪ್ರಾರಂಭದಲ್ಲಿ? ಆ ಫಾರಮ್ನಾಗೆಲ್ಲ ಅವಾಗೆಲ್ಲ ಒಂದು ಎಕರೆಗೆ 50 ಟನ್ನು, 40 ಟನ್ನು, 60 ಟನ್ ತನಕ ಬೆಳೀತಿದ್ದು. ಅವಾಗ ಅಷ್ಟೇ ದುಡ್ಡು ಕಷ್ಟ ಇತ್ತು ಅವಾಗ. ಅಂದ್ರೆ ನೀವು ಕೃಷಿ ಪ್ರಾರಂಭ ಮಾಡಿದಾಗ ಕೃಷಿ ಭೂಮಿ ರೆಡಿ ಇತ್ತು ಅಥವಾ ನೀವು ರೆಡಿ ಮಾಡ್ಕೊಂಡ್ರ? ಇಲ್ಲ, ಇದು ಅಲ್ಲ, ಅರ್ಧ ಬೀಳ್ಬಿಟ್ಟಿದ್ರು, ಅರ್ಧ ಮಾಡಿದ್ರು. ಅವಾಗ ಅವ್ರು ಭತ್ತ ಮಾಡ್ತಿದ್ರು. ನಾನು ಮದುವೆ ಬಂದ್ಮೇಲೆ ಹೊಸ್ದಾಗ, ಆಮೇಲೆ ನಾನೊಂದು 2 ವರ್ಷ ಭತ್ತ ಮಾಡಿದೆ. ಆಮೇಲೆ ಕಬ್ಬು ಬೆಳೆದೆ. ಕಬ್ಬು ಬೆಳೆದಾಗಲೂ ಯಾವಾಗಲೂ ಅವಾಗೆಲ್ಲ ರೇಟ್ ಕಡಿಮೆ ಇತ್ತು. ಕಬ್ಬು ಕಡಿಯೋಕ್ಕೆ 1 ಟನ್ನಿಗೆ 6 ರೂಪಾಯಿ, 150 ರೂಪಾಯಿ ಏನೋ ಇತ್ತು ಒಂದು ಟನ್ ಕಬ್ಬಿಗೆ ಬೆಲೆ ಇತ್ತು. ಅವು ಮರದ ಗಾಡಿಗಳಿದ್ದು, ಅವಾಗೆಲ್ಲ ಟೈರ್ ಗಾಡಲ್ಲಿ, ಈಗ ಟೈರ್ ಗಾಡದು ಮರದ ಗಾಡಿ ಇದ್ದು. ನಾವೇ ಕಬ್ಬು ಕಡ್ಕೊಂಡು, ದುಡ್ಡಿಗೆ ಅಷ್ಟೇ ಕಷ್ಟ ಇತ್ತು. ಕಬ್ಬು ಕಡ್ಕೊಂಡು ಗಾಡಿ ಏರ್ಕೊಂಡೋಗಿ ಸುರೇಶ್ ಫ್ಯಾಕ್ಟ್ರಿ ಕಿತ್ತಾಕ್ತಿದ್ದೆ ನಾನು. ಸುಮಾರು ಒಂದು 50 ವರ್ಷದ ಹಿಂದಿನ ಕಥೆನ ನೀವು ಹೇಳ್ತಿದ್ದೀನಿ. 55 ವರ್ಷ ಹಿಂದೆ. ಅವಾಗ ಅಷ್ಟು ಕಷ್ಟ ಇತ್ತು. ಅವಾಗಿನ ಇದಕ್ಕೂ ಅಂದ್ಕೊಂಡ್ರೆ ಅಂತ ಕಷ್ಟ ಏನಿಲ್ಲ. ಈಗ ಎಲ್ಲದಕ್ಕೂ ಅನುಕೂಲ ಇದೆ. ಯಾಕೆ ಅಂತಂದ್ರೆ ಎಷ್ಟಕ್ಕೊಂದಲ್ಲ, ಯಾಕೆ ಹೇಳ್ತೀವಿ, ದುಡ್ಡಿಗೆ ಅದಕ್ಕೆ ಅನನುಕೂಲ ಇಲ್ಲ, ಅವ್ರ ಊಟಕ್ಕೆ ಅನನುಕೂಲ ಇಲ್ಲ,
ಬಟ್ಟೆಗೆ ಅನನುಕೂಲ ಇಲ್ಲ, ಎಲ್ಲದಕ್ಕೂ ಅವಾಗ ಕಷ್ಟ ಕೃಷಿಯಲ್ಲೂ ಸಹ ಇತ್ತು. ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ, ಸುಧಾರಣೆ- ಕೃಷಿ ಯಂತ್ರೋಪಕರಣಗಳು ಬಂದಿದ್ದಾವೆ, ಸುಧಾರಣೆ ಆಗಿದೆ. ಅವಾಗಿನ ಇದಕ್ಕೂ ಇವಾಗಿನ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಗಿಂತ 100 ಪಟ್ಟು ಜಾಸ್ತಿ ಮಾಡ್ಬೋದು ಅಷ್ಟು. ಅಮ್ಮ, ಈಗ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಲ್ವಾ? ಅಲ್ಲ, ನಾನು ಸುಮಾರು ಒಂದು 38-40 ವರ್ಷ ಆಯ್ತು. ನನಗೆ ಇದ್ರ ಶಿವಮೊಗ್ಗದ ನನಗೆ ಅಗ್ರಿಕಲ್ ಆಫೀಸ್ನ ನನಗೆ ಕೃಷಿ ಮೇಳ ಕಳಿಸಿದ್ರು, ಡಾಕ್ಟರ್ ರಾಧಾ ಕಾಳೆ ಅಂತ. ಅಂದ್ರೆ ತರಬೇತಿಗೋಸ್ಕರ? ಅಲ್ಲ, ಕೃಷಿ ಮೇಳಕ್ಕೆ ಕರ್ಕೊಂಡೋಗಿದ್ರು ನೋಡಕ್ಕೆ. ಅವಾಗ ಹೆಣ್ಮಕ್ಳೆಲ್ಲ ಕರ್ಕೊಂಡೋಗೋರು ಕೃಷಿ ಮೇಳಕ್ಕೆ ಕರ್ಕೊಂಡು, ಬೆಂಗಳೂರಿಗೆ ಕರ್ಕೊಂಡು GKVK ಹೋಗಿದ್ದೆ. ಹೋದ ಡಾಕ್ಟರ್ ರಾಧಾ ಕಾಳೆ ಅಂತ. ಅವಾಗ ಅವ್ರು ಸಂಶೋಧನೆ ಮಾಡಿದ್ರು. ಸಾವಯವ ಕೃಷಿ ಬಗ್ಗೆ ಎರವಳದ ಮೊದಲೇ ಪ್ರಥಮ ನಮ್ಮ ಕರ್ನಾಟಕಕ್ಕೆ ಡಾಕ್ಟರ್ ರಾಧಾ ಕಾಳೆ ಅಂತೇಳಿ. ಈಗ ಅವ್ರಿಗೆ ಏಜ್ ಆಗಿದೆ, ರಿಟೈರ್ ಆಗಿದೆ. ಆದರೆ ನಮ್ಮ ಕರ್ನಾಟಕ ವರದಾನ ನೀಡಿದ್ರು ಅವರು. ಅವರೆಲ್ಲ ಅವಾಗೆಲ್ಲ ಏನು ಮಾಡಿದ್ರು ಅಂತಂದರೆ, ಅವಾಗ ಸಂಶೋಧನೆ ಮಾಡಿ ಅದರಲ್ಲಿ ಎರವಳದಲ್ಲಿ 64 ಜಾತಿ ಎರವಳ ಇದೆ. ಇದು ಆಫ್ರಿಕಾ ತಳಿ ಅಂತೇಳಿ. ಇದು ಎಲ್ಲ ಕಸರೆಲ್ಲ ತಿಂದು ಗೊಬ್ಬರ ಮಾಡುತ್ತೆ. ಆ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ರು. ಅವಾಗ ಈಗ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಭಾಳ ಅಧ್ವಾನ ಇತ್ತು ಎರವಳದ್ದು. ನನಗೆ 330 ಹುಳ ನನಗೆ ಶಿವಮೊಗ್ಗದ ಅಗ್ರಿಕಲ್ ಆಫೀಸ್ ನಮಗೆ ತಂದು ಕೊಟ್ಟರು. ಅವಾಗ 9 ತಾಲೂಕಿತ್ತು ಶಿವಮೊಗ್ಗದಾಗೆ. ಈಗ 7 ತಾಲೂಕಿದೆ. ಆ ತಾಲೂಕಿಗೆ ಒಬ್ಬರು ಮಹಿಳೆಯರಿಗೆ ಕೊಡೋದು ಒಂದು ಬಕೆಟ್ ಕೊಟ್ಟರು, ಅದು ಎರವಳದ್ದು ಕೊಟ್ಟರು. ಕೊಟ್ಟಾಗ ಕೊಟ್ಟರಲ್ಲ, ಅದು ಎರವಳದೆಲ್ಲ ಕೊಟ್ಟರಲ್ಲ. ಅವಾಗ ಏನು ಮಾಡಿದೆ, ದಾನ ಮಾಡಿದೆ. ನಾನು ಮನೆ ಒಳಗೆ ಸಾಕಿದ್ದೆ. ಆಮೇಲೆ ತೊಟ್ಟಿ ಕಟ್ಟಕ್ಕೆಲ್ಲ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ನಾನು ನಮ್ಮ ಮನೆಗೆ ಹಿಂದ್ಗಡೆ ಒಂದು ಬೇವಿನ ಮರ ಇತ್ತು. ಬೇವಿನ ಮರದ ಕೆಳಗೆ ನೆಲನೇ ಅಗದು ಗುಂಡಿ ಮಾಡಿಬಿಟ್ರೆ, ಗುಂಡಿ ಮಾಡಲಿಲ್ಲ, ಆ ಸುತ್ತಲೂ ಅದನ್ನು ನಮ್ಮ ಮನೆಗೆ ಎಮ್ಮೆಗಳಿದ್ದು ಸುತ್ತಲೂ ಅದನ್ನು ಅದಕ್ಕೆ ಹಾಕಿ ಗೊಬ್ಬರ ಹುಳದೆಲ್ಲ ಹಾಕಿ ಜಾಸ್ತಿ ಆದಮೇಲೆ ಸುತ್ತಲೂ ಅದನ್ನು ಬದಿನಂಗೆ ಕಟ್ಟಿದೆ. ನೀರು ಬಂದರೆ ಒಳ್ಳಬಾರ್ದು ಅಂತೇಳಿ, ಹೋಗಬಾರ್ದು. ಅದಕ್ಕೆ ಏನು ಮಾಡೋದಲ್ಲ, ನಾನು ತೊಟ್ಟಿ ಕಟ್ಟಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ, ಭಾಳ ಕಷ್ಟ ಇತ್ತು. ಅವಾಗ ತುಂಬ ಚೆನ್ನಾಗಿ ಬಂತು, ಭಾಳ ಚೆನ್ನಾಗಿ ಬಂತು. ಅಗ್ರಿಕಲ್ ಆಫೀಸ್ನವ್ರು ಬಂದರು. ಫಸ್ಟಿಗೆ ನಮಗೆ ನಮ್ಮ ಬೆಂಗಳೂರು ಚಂದನ ಟಿವಿಯವ್ರು ಬಂದರು. ಗುಂಡಪ್ಪರು ಅಂತಿದ್ರು, ಅವ್ರನ್ನ ನೆನೆಸ್ಕೋಬೇಕು. ಅವಾಗ ಅವ್ರು ಬಂದರು. ಆಮೇಲೆ ಚಂದನ್ದವ್ರು ಬಂದರು. ಆಮೇಲೆ ಅವಾಗ ಇಂಗ್ಲೀಷ್ ಪೇಪರು ಇತ್ತು ಅಂಥದ್ದು ಪೇಪರ್ ಅದು. ಆಮೇಲೆ ಎಲ್ಲ ಪೇಪರಲ್ಲೂ ಬಂತು, ಪೇಪರ್ನವ್ರು ಬಂದರು. ಆಮೇಲೆ ಅವಾಗ ಈಗೆಲ್ಲ ಕೃಷಿ ಸಾಧನೆ ಬಗ್ಗೆ ಪತ್ರಿಕೆಗಳಲ್ಲಿ ಲೇಖನಗಳು ಬಂದಿದ್ದಾವೆ, ಟಿವಿಗಳಲ್ಲಿ ಕಾರ್ಯಕ್ರಮ ಎಲ್ಲ ಈಗ ಬಂದಿದ್ದಾವೆ. ಮುಂಚೆ ಪ್ರಥಮ ನನಗೆ ಬೆಳಕಿ ತಂದರೆ ಚಂದನ ಟಿವಿ. ನಮ್ಮಲ್ಲಿ 2 ಸತಿ ಬಂದರು. ಫಸ್ಟಿಗೆ ಒಂದು ಸತಿ ಬಂದರು, ಮತ್ತೆ ತೋಟ ಮಾಡ್ತಾ ಒಂದು ಸತಿ ಬಂದರು. ಅವರು ನಮ್ಮನ್ನೆಲ್ಲ ಬೆಳಕಿ ತಂದರು. ಆಮೇಲೆ ಅಗ್ರಿಕಲ್ ಆಫೀಸ್ನವರು, ನವಲೆ ಕಾಲೇಜ್ನವರು ಅವರೆಲ್ಲ ಮತ್ತೆ ಬಾಸಮತಿ ಭತ್ತ ಬೆಳೆದೆ, ಎರೆಹುಳದ ಮಾಡಿದೆ. ಆಮೇಲೆ ನರ್ಸರಿ. ಈಗ ನೀವು ಎರೆಹುಳು ಗೊಬ್ಬರನ ಯಾವ ರೀತಿ ತಯಾರಿಸ್ತೀರಾ? ಅಲ್ಲ, ನಾನು ಈಗ ತೊಟ್ಟಿ ಗಿಟ್ಟಿ ಏನು ಕಟ್ತಾ ಇಲ್ಲ. ಸಾಮಾನ್ಯ ರೈತರು ಹಂಗೆ ಮಾಡಬಹುದು. ಸಾಮಾನ್ಯ ರೈತರು ಯಾಕೆ ಅಂತಂದ್ರೆ, ಏನು ಇಲ್ದಲೆ ಕಸ ಇರ್ಬೋದು, ಕೊಟ್ಟಿಗೆ ಗೊಬ್ಬರ, ಕಸ, ನೀರು, ತೇವಾಂಶ ಇಷ್ಟು ಸಾಕು. ಒಂದ್ಸತಿ ನೋಡ್ಬೋದು ನೀವು. ಯಾಕೆ ಅಂತಂದ್ರೆ ನಮಗೆ ಚೆನ್ನಾಗಿದೆ, ಗೊಬ್ಬರ ಚೆನ್ನಾಗಿ ಬರ್ತಾವ, ಹುಳ ಚೆನ್ನಾಗಿ ಬರ್ತಾವ, ಎಲ್ಲ ಇದೆ. ಈಗ ಅದಕ್ಕೆ ಆ ತೊಟ್ಟಿಗೆ ಏನೇನು ಹಾಕ್ತೀರಾ? ನಾವು ಫಸ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ, ಚಾಜ ವಸ್ತು 2 ಅಡಿ ಹಾಕ್ತೀನಿ, ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ, ಚಾಜ ವಸ್ತು ಒಂದು 2 ಅಡಿ 3 ಅಡಿ ಹಾಕ್ತೀನಿ. ಹುಳ ಬಿಡ್ತೀವಿ. ಅದಕ್ಕೇನು ಖರ್ಚಿಲ್ಲ. ಅದು ತೊಟ್ಟಿ ಕಟ್ಟಬೇಕು, ಶೆಡ್ ಕಟ್ಟಬೇಕು ಅಂತ ಏನಾದ್ರು ಇದೆ, ಅದಕ್ಕೇನು ಖರ್ಚಿಲ್ದಾಗ ನಾವು ಯಾಕೆ ಆದಾಯ ಮಾಡಬಾರ್ದು? ತೊಟ್ಟಿನೇ ಕಟ್ಟಬೇಕು ಅಂತ ಏನಿಲ್ಲ ಎರೆಹುಳಕ್ಕೆ. ಈಗ ಎರೆಹುಳ ಗೊಬ್ಬರ ತಯಾರಿಸಿದ ಮೇಲೆ ಅದನ್ನು ಮಾರಾಟ ಕೂಡ ಮಾಡ್ತೀರಾ? ಅಲ್ಲ, ಮುಂಚೆಗೆಲ್ಲ ಮಾಡ್ತಿರ್ಲಿಲ್ಲ. ಮುಂಚೆಗೆ 9 ತಾಲೂಕಿಗೆ ಹುಳ ಕೊಡ್ತಿದ್ದೆ ಡಿಪಾರ್ಟ್ಮೆಂಟ್ನರಿಗೆ, ಶಿವಮೊಗ್ಗದ ನಮ್ಮ ಅಗ್ರಿಕಲ್ ಆಫೀಸ್ನರಿಗೆ. ಗೊಲ್ಲರ್ ಸಾಹೇಬ್ರಿದ್ರು, ಮಹೇಶ್ವರಪ್ಪ ಅವರು ಅಂತಿದ್ರು. ಆಮೇಲೆ ಇದು ನವಲೆ ಕಾಲೇಜ್ನಲ್ಲಿ ಇವರು ಪ್ರಭಾಕರ್ ಶೆಟ್ಟರು ಅಂತಿದ್ರು. ಅವರೆಲ್ಲ ಅವರಿಗೆಲ್ಲ ನಮಗೆಲ್ಲ ತುಂಬ ಆಸಕ್ತಿ ಕೊಡೋರು, ಹಿಂಗೆಲ್ಲ ಹಿಂಗೆ ಮಾಡಬೇಕು ಅಂತ. ಅವ್ರು ಏನು ಹೇಳಿದ್ರು ನಾವು ಮಾಡ್ತಾ ಇದ್ದು. ಅವಾಗೆಲ್ಲ ಅವರೆಲ್ಲ ಹಳ್ಳಿಗೆಲ್ಲ ಆಫೀಸ್ಗೆಲ್ಲ ಕೊಡ್ತಾ ಇದ್ದು. ಈಗ ಸುಮಾರು ಮುಂಚೆಗೆಲ್ಲ ಕಡಿಮೆ ನಾನು ಭತ್ತ ಬೆಳೆದೆ, ಅದ್ರ ಕಬ್ಬು ಬೆಳೆದೆ. ಈಗ ನಾನು ರೈತರಿಗೂ ಸುಮಾರು ಜನ ನಮಗೆ ಗೊತ್ತಿದ್ದ ರೈತರಿಗೂ ವರ್ಷ 1 ಟನ್ ಗೊಬ್ಬರ ಕೊಡ್ತೀನಿ ರೈತರಿಗೆ. ಜಾಸ್ತಿ ಮಾರಾಟ ಮಾಡ್ತೀನಿ. ದೊಡ್ಡ ಸ್ಕೇಲ್ ಗೊಬ್ಬರ ತಗೊಂಡು ಹೋಗ್ತಾರೆ, ಹುಳ ತಗೊಂಡು ಹೋಗ್ತಾರೆ, ಹುಳನೂ ತಗೊಂಡು ಹೋಗ್ತಾರೆ. ಸುಮಾರು ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಅವ್ರಿಗೆ ನೋಡ್ರಿ, ಹಿಂಗೆ ಮಾಡ್ಕೊಳ್ರಿ, ನೀವು ತೊಟ್ಟಿ ಎಲ್ಲ ಏನು ಕಟ್ಟಬೇಡ್ರಿ, ಸುಮ್ಮನೆ ಅದಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕೋದು ನನಗೆ ಒಳ್ಳೇದಾಗೈತಿ, ಬೇರೆಯವ್ರಿಗೆ ಒಂದು ಒಳ್ಳೇದಾಗಲಿ. ಇಂಥ ಒಂದು ಸುಂದರ ಹಚ್ಚ ಹಸಿರಿನ ಪರಿಸರದಲ್ಲಿ ನೀವಿದ್ದೀರಾ. ನಿಮ್ಮ ಆರೋಗ್ಯ ಹೇಗಿದೆ ಇಲ್ಲಿ? ನಾವು ಈ ಬೆಳಿಗ್ಗೆ ಬೇಗ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಕೆಲಸಗಳು ಮಾಡ್ಕೋಬೇಕು. ಆಮೇಲೆ ನಮ್ಮಲ್ಲಿ ನಾವು ಸೋಮಾರಿತನಗಳು ಆಗಬಾರ್ದು. ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು, ಅಡುಗೆ ತಿಂಡಿ ಮತ್ತೊಂದು ಮುಗಿದೊಂದು ಎಲ್ಲ ಮಾಡ್ಕೊಂಡು ತೋಟಗಳಿಗೆ ಬರ್ತೀವಿ, ತೋಟ ಕೆಲಸ ಮಾಡ್ತೀವಿ. ಅಂದರೆ ಮನೆಯಲ್ಲಿ ತೋಟದಲ್ಲಿ ಎಲ್ಲ ನೀವು ಒಬ್ಬರೇ ಕೆಲಸ ಮಾಡ್ತಾ ಇಲ್ಲ? ಎಲ್ಲ ಇಲ್ಲಿ ಅನಿವಾರ್ಯ ಇದ್ರೆ ಮಾತ್ರ ಜನಗಳು ಕರ್ಕೊಂತೀವಿ ಕೆಲಸ ಕರ್ಕೊಂತೀವಿ. ಅನಿವಾರ್ಯ ಇಲ್ಲದೆ ಹೋದ್ರೆ ನಾನು ಸಣ್ಣ ಪುಟ್ಟವೆಲ್ಲ ನಾನೇ ಮಾಡ್ಕೊಂತೀನಿ, ಗಾಡಿ ಓಡಿಸ್ತೀನಿ, ಬರ್ತೀನಿ, ಹೋಗ್ತೀನಿ. ಆಮೇಲೆ ನಾನು ತೋಟಕ್ಕೆ ಬಂದ ನಾನು ಸ್ವಲ್ಪ ಬರೇ ಕಾಲ ಜಾಸ್ತಿ ಓಡಾಡೋದು ಜಾಸ್ತಿ. ನಾವು ಬರೇ ಕಾಲ ಜಾಸ್ತಿ ಓಡಾಡ್ತೀನಿ. ಯಾಕಂತಂದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬರೇ ಕಾಲ ಭೂಮಿ ಎಷ್ಟು ನಾವು ಬರೇ ಕಾಲ ಓಡಾಡ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು.
ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ನಾನು ಇವತ್ತಿಗೂ ತಲೆಗೆಲ್ಲ 75 ವರ್ಷ ತಲೆಗೆಲ್ಲ ಬಣ್ಣ ಎಲ್ಲ ಹಚ್ಚಲ್ಲ ನಾನು. ಯಾಕೆಂದ್ರೆ ನಾನು ಇವತ್ತಿಗೂ ಚೂಜಿರಿಯನ್ನೆಲ್ಲ ತಗೊಂಡು ದಾರೆ ಏರಿಸ್ತೀನಿ ಬೇಕಾದ್ರೆ. 75 ವರ್ಷ ಆಗೈತಿ. ಕಣ್ಣಿ ಕನ್ನಡಕ ಹಾಕಲ್ಲ, ಏನೂ ಇಲ್ಲ. ನನ್ನ ಅನುಭವ ಅದು. ಅಂದ್ರೆ ಈ ಇಷ್ಟೊಂದು ಸುಂದರವಾದ ಒಂದು ಪರಿಸರದ ಮಧ್ಯೆ ಬೆಳೀತಾ ಇದ್ವಿ. ಒಳ್ಳೆ ಗಾಳಿ, ಬೆಳಕು, ಆಹಾರ, ಆರೋಗ್ಯ. ಭಾಳ ಹೊತ್ತು ನಮ್ಮ ಮನೆಗೆ ಇರೋದಿಲ್ಲ ನಾವು. ಅಂದ್ರೆ ನಿಮ್ಮ ಆಹಾರ ಕ್ರಮ ಹೇಗಿದೆ? ಬೆಳಿಗ್ಗೆ ನಾವು ಸ್ವಲ್ಪ ಆದಷ್ಟು ಮಟ್ಟಿಗೆ ರೊಟ್ಟಿ ಮುದ್ದೆ ಜಾಸ್ತಿ, ನಾವು ಅಂಬಲಿ, ಆಮೇಲೆ ಮಜ್ಜಿಗೆ, ಅಷ್ಟು ಬಿಟ್ಟರೆ ಬೇರೆದೆಲ್ಲ ಜಾಸ್ತಿ ನಾವೆಲ್ಲ ಅಂತ ಇಂಥದ್ದೆಲ್ಲ ಉಪ್ಪಿಟ್ಟು ಅಂಥದ್ದು ಇಂಥೆಲ್ಲ ತಿನ್ನೋದಲ್ಲ ನಾವು. ಎಣ್ಣೆದೆಲ್ಲ ಕಡಿಮೆ ನಾವೆಲ್ಲ ಅಂತ ಸ್ವಲ್ಪ ಏಜ್ ಆದಮೇಲೆ ಅವೆಲ್ಲ ನಾವು ಉಪಯೋಗಿಸೋದಲ್ಲ ನಾವು. ಆರೋಗ್ಯ ಅದೊಂದೇ ನಮಗೆ. ಮಜ್ಜಿಗೆ, ಮುದ್ದೆ, ರೊಟ್ಟಿ, ಪಲ್ಯ ಅವೇ ಜಾಸ್ತಿ ಆಗ್ತವೆ. ಹಂಗೆ ಆಮೇಲೆ ತೋಟ ಬಂದು ನಾವು ಚಪ್ಪಡಿ ಹಾಕಿ ಓಡಾಡೋದಲ್ಲ. ರೊಟ್ಟಿ ತಿಂದು ಗಟ್ಟಿಯಾದ ಆಗೋನ ಹಾಗೆ ಅಲ್ಲ, ಅದಂತೂ ನಿಜ. ಕಟ್ಟಿಟ್ಟ ಬುತ್ತಿ ಅದು ನಿಜ. ಆರೋಗ್ಯ ಚೆನ್ನಾಗಿದೆ ನಮಗೆ ತುಂಬ. ಇವತ್ತಿಗೆ ನಮಗೆ ಒಂದು ಅವಾಗೆಲ್ಲ ನಾವೆಲ್ಲ ಹುಡುಗರಾಗೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ, ಹುಡುಗರಾಗೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ನಾವು 9-10 ವರ್ಷ ಆದಮೇಲೆ ನಾವೇನೇನು ಕಳ್ತನ ಮಾಡಿ, ಹುಣಸೆಕಾಯಿ ಕಳ್ತನ ಮಾಡ್ತಿದ್ವು, ಮಾವಿನಕಾಯಿ ಕಳ್ತನ ಮಾಡ್ತಿದ್ವು, ಪ್ಯಾರ್ಲೆಕಾಯಿ ಕಳ್ತನ ಮಾಡ್ತಿದ್ವು, ಕಬ್ಬು ಕಳ್ತನ ಮಾಡ್ತಿದ್ವು. ಅವೆಲ್ಲ ತಿಂತಾ ಇದ್ವು ನಾವು. ಎಲ್ಲ ತಿಂದಾಗ ಏನಾಗೋದು ಅಂತಂದರೆ ಈ ಹಲ್ಲು ಬಿಗಿ ಬಂತು, ಗಟ್ಟಿ ಆಗ್ತವೆ. ಈ ಜನಗಳು ಏನು ಮಾಡ್ತಾರೆ ಅಂದರೆ, ಅದು ತಿನ್ಬೇಡ್ರಿ ಮಕ್ಳಿಗೆ ಹಂಗಂತಾರೆ. ಖಂಡಿತಲ್ಲೂ ಬೇಡ. ನಾವು ಅದೆಲ್ಲ ಎಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಉಪಯೋಗಿಸಿ ಇವತ್ತಿನ ನಮ್ಮ ಹಲ್ಲು ಒಂದಲ್ಲೂ ಉಳುಕಾಗಿಲ್ಲ, ಒಂದಲ್ಲೂ ಬಿದ್ದು ಇಲ್ಲ, ಹಲ್ಲು ಉಳುಕಾಗಿಲ್ಲ, ಎಲ್ಲ ಅಲ್ಲೋ ಅಂತ ನಮ್ಗೇನು ಆಗಿಲ್ಲ. ಆರೋಗ್ಯ ನಾವು ಯಾಕೆಂದ್ರೆ ನಾವು ಹಿಂದಿಂದದೆಲ್ಲ ನಾವೆಲ್ಲ ಮರಿಬಾರ್ದು. ಎಷ್ಟೋ ಜನ ಮಕ್ಕಳು ಕಾಯಿ ತುರಿತಾ ಇರ್ತಾರೆ, ಕಾಯಿ ತಿನ್ಬೇಡ್ರಿ ಅಂತಂತಾರೆ. ಕಾಯಿ ತುರಿಬೇಕಾದ್ರೆ ಕಾಯಿನ ತಿನ್ಬೇಕು, ತಪ್ಪೇನಾಗಲ್ಲ. ಅವಾಗ ಮಕ್ಕಳಲ್ಲಿ ಗಟ್ಟಿ ಆಗುತ್ತೆ, ಅಲ್ಲಲ್ಲೇ ಉಳುಕಾಗೋದಲ್ಲ. ನನಗೆ ಇವತ್ತಿಗೂ ಅಲ್ಲಿನ ಬಾಧೆ ಬಂದೂ ಇಲ್ಲ, ಗೊತ್ತೂ ಇಲ್ಲ. ಈಗೇನು ಜಂಕ್ ಫುಡ್, ಫಾಸ್ಟ್ ಫುಡ್ ಅಂತ ಮಕ್ಕಳು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ನೈಸರ್ಗಿಕವಾಗಿ ಸಿಗುವಂತ ಇಂತಹ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಕೂಡ ಬಹಳಷ್ಟು ಇದು ಅವಶ್ಯಕತೆ ಇದೆ. ಅಮ್ಮ, ನೀವು ಒಬ್ಬಂಟಿಯಾಗಿ ಮಹಿಳೆಯಾಗಿ ಮನೆ ಹಾಗೂ ಇಷ್ಟೊಂದು ದೊಡ್ಡ ತೋಟ, ಕೃಷಿಯನ್ನ ನಿಭಾಯಿಸುವಾಗ ನೀವು ಯಾವ ರೀತಿ ಸಮಸ್ಯೆ ಅಥವಾ ಸವಾಲುಗಳನ್ನ ಎದುರಿಸಬೇಕಾಗಿತ್ತು? ಇಲ್ಲ, ನಾವೇನೇ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡಬೇಕು. ನಾವು ಬೆಳಿಗ್ಗೆ ಹೊತ್ತು ಎದ್ದೇಳ್ತೀವಲ್ಲ, ನಾವು ನಮ್ಮ ಕಾಯ್ಕದು ನಾವು ಏನು ಮಾಡಬೇಕು, ಏನು ಬಿಡಬೇಕು. ಬೆಳಿಗ್ಗೆ ತಿಂಡಿ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ, ಯಾರ ಬಂದರೆ ಅವ್ರು ನೀರು ಕೊಡೋದಾಗಲಿ, ತಿಂಡಿ ಕೊಡೋದಾಗಲಿ, ಕಾಫಿ ಕಾಸೋದಾಗಲಿ, ಏನೋ ಒಂದು ಅದು ಸಂಸ್ಕಾರ ಇರಬೇಕು. ಅಲ್ಲ, ಇಷ್ಟೆಲ್ಲ ನಿಭಾಯಿಸುವಾಗ ನಿಮಗೆ ಯಾವತ್ತು ಒಂದು ಭಯ ಅಥವಾ ಹಿಂಜರಿಕೆ ಏನೋ ಒಂದಿಲ್ಲ? ನಿನ್ನ ಖುಷಿಯೇ ನನಗೆ. ಖುಷಿಯಾಗಿ ಮಾಡ್ಬೇಕು. ನಾವು ಏನು ಕೆಲಸ ಮಾಡೋದು ಖುಷಿಯಾಗಿ ಮಾಡಬೇಕು. ಅಂದ್ರೆ ನಮ್ಮ ಯಾವುದೇ ಕಾಯಕವಿಲ್ಲ, ನಾವು ಧೈರ್ಯದಿಂದ ಮಹಿಳೆಯರು ಮುನ್ನುಗ್ಗಬೇಕು, ಅದರಲ್ಲಿ ಯಶಸ್ಸನ್ನ ಕಾಣಬೇಕು ಅಂದ್ರೆ ನಮ್ಮಲ್ಲಿ ಆ ಭಾವನೆ ಗಟ್ಟಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆವಾಗ ಮನುಷ್ಯ ಕಾಯಿಲೆನೂ ಬರೋದಲ್ಲ. ಹೌದು, ಹೆಣ್ಮಕ್ಳು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು. ಅವಶ್ಯಕತೆ ಈಗಿನ ಪ್ರಪಂಚಕ್ಕೆ ಬಹಳಷ್ಟಿದೆ ಅನ್ನೋ ಒಂದು ಸಂದೇಶಕ್ಕೆ ನೀವು ಯಾವಾಗಲೂ ಒತ್ತು ಕೊಟ್ಟವರು. ಹಾಗೆ ನಿಮ್ಮ ಈ ಕೃಷಿ ಬದುಕಿನಲ್ಲಿ ಯಾವ ರೀತಿ ತರಬೇತಿಗಳು ಅಥವಾ ಸಂದರ್ಶನಗಳು ಅಥವಾ ನಿಮ್ಮ ತೋಟಕ್ಕೆ ಯಾರಾದರೂ ಬರ್ತಾ ಇರ್ತಾರೆ? ತುಂಬಾ ಜನ ಬರ್ತಾ ಇರ್ತಾರೆ. ನಾನು ಒಂದು ಏನೋ ಒಂದು ನರ್ಸರಿ ಮಾಡ್ತೀನಿ ಮನೆ ಹಿಂದ್ಗಡೆ. ವರ್ಷ ಒಂದು 10-15 ಸಾವಿರ ಅಡಿಕೆ ಗಿಡ ಮಾಡ್ತೀನಿ. ಅಲ್ಲಿ ಬರ್ತಾರೆ. ಇಲ್ಲಿ ಹುಳ ತಗೊಂಡೋಗಿ ಬರ್ತಾರೆ. ಆಮೇಲೆ ಏನೋ ಗೊಬ್ಬರ ನೋಡಕ್ ಬರ್ತಾರೆ. ಏನೋ ಒಂದು ಈ ನಮ್ಮ ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಅವರು ಕೂಡ ಇಲ್ಲಿ ಭೇಟಿ ಕೊಟ್ಟಿರಬಹುದು ಅನ್ಕೊಂಡು. ಖಂಡಿತ ಮಕ್ಕಳಲ್ಲಿ ಓದಕ್ ಬರ್ತಾರಲ್ಲ, ಅವರೆಲ್ಲ ಹೆಣ್ಮಕ್ಳು ಬರ್ತಾರೆ. ಕೃಷಿ ಕಾಲೇಜಿಂದ ಬರ್ತಾರೆ, ಸಹ್ಯಾದ್ರಿ ಕಾಲೇಜಿಂದ ಬರ್ತಾರೆ, ಎಲ್ಲ ತರಗತಿ ಪಡೆಯಕ್ಕೆ ಬರ್ತಾರೆ. ಯಾಕೆಂದ್ರೆ ನಮಗೊಂದು ಒಳ್ಳೇದಾಗಿದೆ, ಒಳ್ಳೆ ಪರಿಸರ, ಒಳ್ಳೆ ಇದು, ಅದರಿಂದ ಒಂದೇ ನಾವು ಕಾಪಾಡ್ಕೊಳ್ಳೋದು. ಅದು ಒಂದು ಪ್ಲಾಸ್ಟಿಕ್ಕು ಅದೆಲ್ಲೂ ಬಹಳ ಕಷ್ಟ. ಅದು ಬೇಡ. ಅದನ್ನು ಪ್ಲಾಸ್ಟಿಕ್ ನೆಲದಲ್ಲಿ ಉಂಡಿದ್ರೆ ಒಂದು 1000 ವರ್ಷದ ಕರಗದೆ ಎಲ್ಲ ಮಣ್ಣೆಲ್ಲ ಹಾಳಾಗುತ್ತೆ. ನಾವು ಮಣ್ಣೆಲ್ಲ ಕಾಪಾಡ್ಕೋಬೇಕು ಅಂದ್ರೆ ನಾವು ಆದಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿಯನ್ನ ಕೊಡುಗೆಯಾಗಿ ಕೊಡ್ಬೇಕು ಅಂದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಜೀವನವನ್ನು ನಡೆಸಬೇಕು. ಅದನ್ನು ಮಾಡಬೇಕು. ಕಸ ಅದು ಎಲ್ಲ ಅಷ್ಟು ಬೆಂಕಿ ಅದೆಲ್ಲ ಮಾಡ್ತಾರೆ, ಅದೆಲ್ಲ ಅಷ್ಟು ನಾವು ಬೆಂಕಿ ಇಕ್ಬಾರ್ದು. ಇದು ಕಸನೇ ಹಾಕಿ ಕಸದಿಂದ ರಸ ಅಂತಾರಲ್ಲ, ಹಂಗೆ ಅದರಲ್ಲಿ ನಾವು ಒಳ್ಳೆ ಗೊಬ್ಬರ ಮಾಡ್ಕೋಬಹುದು, ತರಕಾರಿನೂ ಬೆಳ್ಕೋಬಹುದು. ನಾವು ಹೆಣ್ಮಕ್ಳು ಮನೆಯಲ್ಲಿ ಅದೇ ಏನಂತಾರೆ, ತೊಟ್ಟಿನೇ ಬೇಕು ಅದೇ ಬೇಕು ಅಂತಾರೆ. ಒಂದು ಗಿಡದಡಿಗೆ ಒಂದು ಇದನ್ನ ಬಿಟ್ಟು ಒಂದು ಸ್ವಲ್ಪ ಗೊಬ್ಬರ ಮಾಡಿ. ನಾನು 1ನೇ ಕ್ಲಾಸ್ ಅವಾಗೆಲ್ಲ ನಾವು 1ನೇ ಕ್ಲಾಸ್ ಓದಿ 2ನೇ ಕ್ಲಾಸಿಗೆ ಪಾಸ್ ಆದೆ ನಾನು. ತುಂಬ ಇಷ್ಟ ನನಗೆ. 1ನೇ ಕ್ಲಾಸ್ನಾಗೆ 1, 2, 3, 100 ತನಕ ಮಗ್ಗಿ ಹೇಳ್ತೆ ಕೈ ಕಟ್ಕೊಂಡು. ಅವಾಗೆಲ್ಲ ನಮಗೆಲ್ಲ ತುಂಬ ಕಷ್ಟ, ಒಂದು ಮರ್ತ್ಕೆಳಗೆ ಹೇಳೋದು. ನಿಮ್ಗೆ ಯಾವಾಗಾದ್ರೂ ಅನ್ನಿಸ್ತಾನೆ ಇನ್ನು ಜಾಸ್ತಿ ಓದಬೇಕಾಗಿತ್ತು? ಭಾಳ ಇಷ್ಟ ಓದೋದು. ನಾನು ದೊಡ್ಡ ಮಾಡಾಗರತ್ತಿಗೆ ನಾನು ಎಡೆಕುಂಟೆ ಹೊಡಿಯಕ್ಕೆ ಹೋಗ್ಬೇಕು, ಕೊಳ್ಳೆ ಹೊಡಿಯಕ್ಕೆ ಹೋಗ್ಬೇಕು, ಗಾಡಿ ಹೊಡಿಯಕ್ಕೆ ಹೋಗ್ಬೇಕು. ನಮ್ಮ ತಾಯಿ ಹೊಡ್ಕೊಂಡು ಕರ್ಕೊಂಬರೋದು ಬಾಯಲ್ಲಿ, ಮಗ ಎತ್ತಿಗೋ ಅದು ಎಡೆಕುಂಟೆ ಹೊಡಿ, ಬ್ಯಾಸೆ ಹೊಡಿ ಅಂತೇಳಿ. ಹಂಗಾಗಿ 1ನೇ ಕ್ಲಾಸ್ನ 2ನೇ ಕ್ಲಾಸಿಗೆ ಪಾಸ್ ಆದೆ. 1ನೇ ಕ್ಲಾಸಿಗೆ ನಾನು 100 ಕೈ ಕಟ್ಕೊಂಡು 100 ತನಕ ಮಗ್ಗಿ ಹೇಳ್ತಿದ್ದೆ ನಾನು. ಅಮ್ಮ, ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ ನೀವು, ನಿಮ್ಗೆ ಯಾವ್ಯಾವ ರೀತಿ ಪ್ರಶಸ್ತಿಗಳು ಬಂದಿದೆ ಅಂತ? ಅಲ್ಲ, ನನಗೆ 97ರಾಗೆ ನಮ್ಮ ಇವ್ರು ದೇವೇಗೌಡರು CM ಆಗಿದ್ರು.
CM ಆದಾಗ ನನಗೆ ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಕಬ್ಬಿನ ಬೆಳೆದು ಫಸ್ಟ್ನೇದು ಪ್ರಥಮ ಬಹುಮಾನ ಬಂತು ನನಗೆ, ದೇವೇಗೌಡರು. ಆಮೇಲೆ ಮತ್ತೆ 2008 6ರಾಗ ನನಗೆ ಕೃಷಿ ಪಂಡಿತ ಅವಾರ್ಡ್ ಬಂತು, ಪಂಡಿತ ಅವಾರ್ಡ್ ಬಂತು. ಆಮೇಲೆ ರೈತರ ಮಹಿಳೆಗೆ ಅಂತೇಳಿ ಅಲ್ಲಿ 2006ರಾಗ 5ರಾಗ ನನಗೆ ಇದು ಡೆಲ್ಲಿ ಒಳಗೆ ಅವಾಗ ಒಬ್ಬರು ಕೃಷಿ ಮಂತ್ರಿ ಆಗಿದ್ರು, ಅವರು ನನಗೆ ಕೃಷಿ ವಿಜ್ಞಾನ ಅಂತ ಒಂದು ಇದು ಕೊಟ್ಟರು ನನಗೆ, ಕೃಷಿ ವಿಜ್ಞಾನಿ ಎಷ್ಟು ಚೆನ್ನಾಗಿದೆ ಈ ಪದ, ಕೃಷಿ ವಿಜ್ಞಾನಿ ಅಂತ ಅದನ್ನ ಅವಾರ್ಡ್ ಕೊಟ್ಟರು. ಆಮೇಲೆ ಸುಮಾರು ಸಂಘ ಸಂಸ್ಥೆ, ಆಮೇಲೆ ಬಾಸಮತಿ ಭತ್ತ ಬೆಳೆದಿದ್ದೆ, ಡೆಲ್ಲಿಂದ ಬಂದು ನನಗೆ ಅವಾರ್ಡ್ ಕೊಟ್ಟರು, ಬಾಸಮತಿ ಭತ್ತ ಬೆಳೆದಿದ್ದೀರಿ ಅಂತೇಳಿ. ಸುಮಾರು ಅವಾರ್ಡ್ ಎಲ್ಲ ಬಂದಿದ್ದಾವೆ, ಸಣ್ಣ ಪುಟ್ಟವೆಲ್ಲ ಭಾಳ ತುಂಬ ಬಂದವೆ. ನನಗೆ ಪ್ರಥಮ ನನಗೆ ಸನ್ಮಾನ ಮಾಡಿ ನಾನು ಇದು ಮಾಡಿದ್ದು ಒಂದು ರೈತರ ಮಹಿಳೆ ಅಂತೇಳಿ ನಮ್ಮ ಶಿವಮೊಗ್ಗದ ಅಗ್ರಿಕಲ್ ಆಫೀಸ್ನಲ್ಲಿ ಕೃಷಿ ಸಮಾಜ, ಅಲ್ಲಿ ಫಸ್ಟ್ ನನಗೆ ಇದನ್ನ ಸ್ಯಾಲೋಜಿ ಸನ್ಮಾನ ಮಾಡಿದ್ರು ನನಗೆ, ಪ್ರಥಮ ನನಗೆ. ಅದೊಂದು ಇವತ್ತು ಮರೆಯಕ್ಕೆ ಸಾಧ್ಯನೇ ಇಲ್ಲ, ಸುಮಾರು 38-40 ವರ್ಷ ಆತನ. ಅಂದ್ರೆ ನಿಮ್ಮ ಒಂದು ಸಾಧನೆಯ ಛಲದ ಜೊತೆಗೆ ಇವರೆಲ್ಲ ಪ್ರೋತ್ಸಾಹ ಬೆಂಬಲ ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಖಂಡಿತ ಖಂಡಿತ. ಯಾಕೆಂದರೆ ನಾವು ಒಂದು ಒಳ್ಳೆ ಕೆಲಸಗಳು ಮಾಡಬೇಕು, ನಮಗೆ ಒಳ್ಳೇದಾಗುತ್ತೆ, ಬೇರೆ ನಾವು ಮಾದರಿಯಾಗಿರ್ಬೇಕು. ಅವಾಗ ನನಗೆ ಗೊತ್ತಿಲ್ಲ, ನನಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ 4 ಜನ ನಾವು ಒಂದು ಒಳ್ಳೇದು ಮಾಡಬೇಕು, ಅದೇ ನಮಗೆ ಉಳ್ಕೊಳ್ಳೋದು. ಒಳ್ಳೆ ಕೆಲಸಗಳು ಮಾಡಬೇಕು, ನಮಗೆ ಏನು ಒಳ್ಳೇದಾಗುತ್ತೆ ಅಂತ ಬೇರೆಯವ್ರಿಗೆ ಹಂಚಬೇಕು. ನಾವು ದುಮ್ಮಳ್ಳಿ ಒಬ್ಬಳು ಶಿವಮೊಗ್ಗಿದ್ದೀನಿ, ಎಲ್ಲ ಕಡೆಯಲ್ಲೂ ಸಾವಿರಾರು ಜನ ಶಿವಮೊಗ್ಗರಾಗಲಿ ಅಂತ ನಾನು ಹಾರೈಸ್ತೇನೆ ಇವತ್ತು. ಯಾಕೆಂದರೆ ಆದರೆ ಮಹಿಳೆಯರಿಗೆ ಕೃಷಿ ಕಡೆಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ, ಇದ್ರ ಬಗ್ಗೆ ಇಲ್ಲ. ಅಂದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸಾಧ್ಯ ಇಲ್ಲಿ ಅಲ್ಲ. ಎಲ್ಲ ಅನುಕೂಲ ಇದೆ, ಬೇಕಾದಷ್ಟು ಮಾಡ್ಬೋದು. ಅವಾಗ ನಮಗೆ ಅನುಕೂಲ ಇಲ್ದಾರ ನಾವು ಎಲ್ಲ ಮಾಡಿದ್ವಿ, ಬೇಕಾದಷ್ಟು ಅನುಕೂಲ ಇದೆ, ಮಾಡ್ಬೋದು, ಆರಾಮ ಮಾಡ್ಬೋದು, ತಪ್ಪೇನಾಗಲ್ಲ. ಅಮ್ಮ, ಈಗಿನ ಒಂದು ಬೆಳೀತಾ ಇರೋ ಬಾಲಕಿಯರಿಗೆ ಅಥವಾ ಮಹಿಳೆಯರಿಗೆ ಯಾವ ಸಂದೇಶವನ್ನು ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ಅಲ್ಲಿವೆ. ಇವತ್ತು ನಮಗೆ ಅದು ಬರಲ್ಲ ಇದು ಬರಲ್ಲ ಅಂತ ಏನು ಸಾಧ್ಯನೇ ಇಲ್ಲ, ಎಲ್ಲದೂ ಮಾಡ್ಬೋದು, ಯಾವುದು ಅಸಾಧ್ಯ ಅಸಾಧ್ಯ. ನಾವು ಯಾಕೆಂದ್ರೆ ನಾವು ಹಿಂದಕ್ಕೆ ಜರಿಬಾರ್ದು, ಕಷ್ಟ ಫಸ್ಟ್ ಈ ಜನಗಳು ಏನ್ ಮಾಡ್ತಾರೆ, ಫಸ್ಟ್ ನಾವು ಅದನ್ನ ಒಳ್ಳೆ ಕೆಲಸಗಳು ಮಾಡಬೇಕು, ದುಡ್ಡುಗೋಸ್ಕರ ಮಾಡಬಾರ್ದು, ನಮಗೆ ಖುಷಿಯಿಂದ ಮಾಡಬೇಕು. ಆ ದುಡ್ಡು ಜನಗಳಿಗೆಲ್ಲ ಬಂದರೆ ಏನ್ ಮಾಡ್ತಾರೆ, ದುಡ್ಡು ಎಷ್ಟು ಬರ್ತೀನಿ ಫಸ್ಟ್ ಕೇಳ್ತಾರೆ, ದುಡ್ಡುಗೋಸ್ಕರ ಮಾಡೋದಲ್ಲ. ಯಾವಲ್ಲ ದುಡ್ಡು ಹಿಂದ್ಗಡೆ ಓಡಬಾರ್ದು, ನಾವು ದುಡ್ಡು ಹಿಂದ್ಗಡೆ ಹೋಗ್ಬಾರ್ದು. ದುಡ್ಡು ಒಳ್ಳೆ ಕೆಲಸ, ದುಡ್ಡು ನಮ್ಮ ಹಿಂದ್ಗಡೆ ಬರೋದಷ್ಟು ಅಷ್ಟು ಸಾಧನೆ ಮಾಡಬೇಕು, ಒಳ್ಳೆ ಕೆಲಸಗಳು ಖಂಡಿತ. ಕಾಯಕವೇ ಕೈಲಾಸ ಮಾಡಬೇಕು. ನೀವು ಮಾಡೋ ಕೆಲಸದಲ್ಲಿ ದೇವರನ್ನ ಕಾಣಿ, ನೂರಾರು ದೇವರನ್ನ ಪೂಜಿಸೋದಕ್ಕಿಂತ ಕೆಲಸದಲ್ಲಿ ದೇವರನ್ನು ಕಾಣಿ ಅನ್ನೋ ಒಂದು ಸಿದ್ಧಾಂತ ನಿಮ್ಮ ಜೀವನದಲ್ಲಿ ನಮಗೆ ನಿಜವಾಗ್ಲೂ ಕಾಣಿಸ್ತಾ ಇದೆ ಅಮ್ಮ. ನಮ್ಮಲ್ಲಿ ನಾವು ಎಷ್ಟು ಕೆಲಸಗಳು ಮಾಡ್ತೀವೋ, ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹೌದು, ಮಾಡ್ಬೋದು. ಈಗೇನೆಲ್ಲ ಒಂದು ಸಂಘ ಸಂಸ್ಥೆಯಿಂದ ಇದು ಅನುಕೂಲ ಇದೆ, ಎಲ್ಲ ಅನುಕೂಲ ಇದೆ, ಎಲ್ಲದೂ ಇನ್ನೂ ಜಾಸ್ತಿ ಮಾಡಿ ನನಗಿಂತ 1000 ಪಟ್ಟು ಜಾಸ್ತಿ ಮಾಡ್ಬೋದು ಮಹಿಳೆಯರು. ಯಾವತ್ತಕ್ಕೆ ಕಮ್ಮಿ ಇಲ್ಲ. ಈಗ ಅವಾಗಿನ ಇದಕ್ಕೂ ಇವಾಗಿನ ಇದಕ್ಕೂ ಭಾಳ ನನಗಿಂತ 1000 ಪಟ್ಟು ಜಾಸ್ತಿ ಮಾಡ್ಬೋದು, ಅಷ್ಟು ಅನುಕೂಲ ಇದೆ. ಈ ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಬಾಸುಮತಿ ಭತ್ತವನ್ನು ಜಾಸ್ತಿ ಬೆಳೀತಾರೆ. ನೀವು ಈ ಪ್ರದೇಶದಲ್ಲಿ ಆ ಬಾಸುಮತಿಯನ್ನು ಯಾವ ರೀತಿ ಬೆಳೆದ? ಯಾಕೆಂದ್ರೆ ನಮ್ಮಲ್ಲಿ ನವಲೆ ಕಾಲೇಜಿನಲ್ಲಿ ನಮ್ಮ ಪ್ರಭಾಕರ್ ಶೆಟ್ರು ಅಂತ ಇದ್ರು, ಅವರು ಪಂಜಾಬ್ನಿಂದ ನನಗೆ 25 kg ಭತ್ತ ತರಿಸ್ಕೊಟ್ಟಿದ್ರು. ಭತ್ತ ತರಿಸ್ಕೊಟ್ಟಿದ್ರು. ಬೆಳೆಯೋಕ್ಕಾಗಲ್ಲ, ನಮ್ಮ ಕರ್ನಾಟಕದ ಭತ್ತ ಬೆಳೆಯೋಕೆ ಸಾಧ್ಯನೇ ಇಲ್ಲ ಅಂದರು. ಅದು ಬೆಳೆದೆ ನಾನು, ತುಂಬ ಚೆನ್ನಾಗಿ ಬಂತು. ಎರೆಹುಳು ಗೊಬ್ಬರ ಹಾಕಿ ಸಾವಯವ ಕೃಷಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಫಸ್ಟಿಗೆ ಸ್ವಲ್ಪ ಇಳುವರಿ ಕಡಿಮೆ ಬಂತು, 2 ಸತಿ ಕಡಿಮೆ, 3ನೇ ಸತಿ ಭಾಳ 25 ಕ್ವಿಂಟಲ್ ತನಕ ಭತ್ತ ಬೆಳೆದೆ. ಏನಾಗಿತ್ತು ಅಂದ್ರೆ ನಾನು ಪಂಜಾಬ್ಗೆ ಹೋಗಿದ್ದೆ, ಪಂಜಾಬ್ನಾಗ ಏನಾಗಿತ್ತು ಅಂದರೆ ಮಿಲ್ಲಿದೆ, ಬಾಸುಮತಿ ಭತ್ತದ್ದು ಮಿಲ್ಲಿದೆ, ಅಕ್ಕಿ ತುಂಡಾಗಲ್ಲ. ಇಲ್ಲಿ ನಮ್ಮ ಕರ್ನಾಟಕದಾಗ ಏನಾಗಿತ್ತು ಅಂದ್ರೆ ಆ ಮಿಲ್ಲಿಲ್ಲ, ಭತ್ತ ಸ್ವಲ್ಪ ಉದ್ದ ಬರ್ತದ್ದು, ಉದ್ದ ಬರ್ತೈತಿ, ಅಕ್ಕಿನೂ ಉದ್ದ ಬರ್ತೈತಿ. ಇಲ್ಲಿ 2-3 ಒಂದು ಭತ್ತದಾಗ 2-3 ತುಂಡಾಗುತ್ತೆ, ನುಚ್ಚಾಗುತ್ತೆ. ಅದು ಮಿಲ್ಲಿಲ್ಲದಕ್ಕೆ ಇವತ್ತು ಸಹ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಅದನ್ನು ಬಾಸುಮತಿ ಭತ್ತ ಬೆಳಿಬೋದು. ನಾವು ಭತ್ತ ಬೆಳೆದು ಇವತ್ತು ಅಕ್ಕಿ ಇಷ್ಟುದ ಉದ್ದ ಬರ್ತೈತಿ, ತಪ್ಪೇನಾಗೋದಿಲ್ಲ, ಮಾಡ್ಬೋದು, ತಪ್ಪೇನಾಗೋದಿಲ್ಲ. ಯಾಕೆಂದರೆ ಅದು ಬೆಳೆಯೋಕ್ಕೆ ಅಲ್ಲಿ 1 kg ಅಕ್ಕಿ ಏನೂ ಇಲ್ಲ ಅಂತಂದರೆ ಅಲ್ಲಿ ಭಾಳ ಜಾಸ್ತಿ ಇದೆ, ದುಬಾರಿ ಇದೆ. ನಮ್ಮ ಕರ್ನಾಟಕದ ಭತ್ತ ಬೆಳೆಯೋದು ಮಿಲ್ಲಿಲ್ಲ, ಅಲ್ಲಿ ಎಲ್ಲ ಜಮೀನಲ್ಲಿ ನಾವು ಮಾಡ್ಬೋದು, ಜಮೀನಲ್ಲಿ ಮಾಡ್ಬೋದು. ಭತ್ತ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ, ಒಳ್ಳೆ ಸುವಾಸನೆ. ಪಂಜಾಬ್ಗಿಂತಲೂ ತುಂಬ ಚೆನ್ನಾಗಿ ವಾಸನೆ ತುಂಬ ಚೆನ್ನಾಗಿ ಬರ್ತದೆ, ಬೆಳಿಬೋದು, ತಪ್ಪೇನಾಗೋದಿಲ್ಲ. ನಾನು ಬೆಳೆದಿದ್ದೀನಿ. ಶಿವಮ್ಮನವರೇ, ನೀವು ಸಾವಯವ ಕೃಷಿ, ಎರೆಹುಳ ಗೊಬ್ಬರ ತಯಾರಿಕೆ, ಬಾಸುಮತಿ ಬೆಳೆ, ಅಡಿಕೆ ಬೆಳೆ, ಈ ಥರ ನಾನಾ ವಿಧದ ಬೆಳೆಗಳನ್ನು ಬೆಳೀತಾ ಒಬ್ಬ ಮಾದರಿ ಕೃಷಿಕ ಮಹಿಳೆಯಾಗಿದ್ದೀರಿ. ನಿಮ್ಮ ಸಾಧನೆ ನಿಜಕ್ಕೂ ಎಲ್ಲರಿಗೂ ಸಹ ಅನುಕರಣೀಯ ಮತ್ತು ಆದರ್ಶಪ್ರಾಯ. ಒಬ್ಬಂಟಿ ಮಹಿಳೆಯಾಗಿ ಇಷ್ಟು ವರ್ಷ, ಸುಮಾರು 55 ವರ್ಷಗಳು, ಅಂದರೆ ಒಂದು ಅರ್ಧ ಶತಕ ದಾಟಿದ್ದೀರಿ ನೀವು ಇದರಲ್ಲಿ. ಈ ಅಷ್ಟೊಂದು ಅನುಭವವನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಈ ಸಾಧನೆ ಇದೇ ರೀತಿ ಮುಂದುವರಿಲಿ.
ನಿಮ್ಮ ಏನು ಆಸೆ ಇದೆ ಕೊನೆವರೆಗೂ ಕೃಷಿ ಭೂಮಿಯಲ್ಲೇ ನಾನು ಕೆಲಸ ಮಾಡಬೇಕು ಅನ್ನೋದು ಅದು ಮುಂದುವರಿಲಿ ಅಂತ ಹಾರೈಸ್ತಾ ನಿಮಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಆಯುರಾರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾವು ಅಷ್ಟೇ, ನಾನು ಕೊನೆಗೆ ಉಸಿರಿರೋ ತನಕ ಭೂಮಿ ತಾಯಿ ಸೇವೆ ಮಾಡಬೇಕು ಅಂತ ಮಾಡಿದ್ದೀನಿ. ನನಗೆ ಅದರಲ್ಲಿ ಸಂತೋಷ ಇದೆ, ಮಾಡಬೇಕು ಅಂತ ಮಾಡಿದ್ದೀನಿ. ಎಲ್ಲರ ಆಶೀರ್ವಾದ, ತಾಯಿ ಆಶೀರ್ವಾದ, ಜನದ ಆಶೀರ್ವಾದ. ನಮಸ್ಕಾರ. ವೀಕ್ಷಕರೇ, ನಾವು ತಿನ್ನುವ ಪ್ರತಿಯೊಂದು ತುತ್ತಿನ ಒಂದೊಂದು ಅಗಳಿನಲ್ಲೂ ಸಹ ನಮ್ಮ ಹೆಸರು ಬರೆದಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಪ್ರತಿ ಅಗಳಿನಲ್ಲಿ ಸಹ ರೈತನ ಪರಿಶ್ರಮ ಬಹಳಷ್ಟಿದೆ. ಹಾಗಾಗಿ ತಿನ್ನುವ ಆಹಾರವನ್ನು ವ್ಯರ್ಥ ಮಾಡದೆ ನಾವು ಕೃಷಿ ಹಾಗೂ ಈ ಮಹಿಳಾ ಶಕ್ತಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾ ನಾವು ಸಹ ಜೀವನದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.